ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ ನಾವು ಡಿಫ್ರೆನ್ಷಿಯಬಿಲಿಟಿ ಅನ್ನೋ ಚಾಪ್ಟ್ರಲ್ಲಿ ನಿಮಗೆ ಇಂಪ್ಲಿಸಿಟ್ ಫಂಕ್ಷನ್ಸ್ ಹಾಗೂ ಕಾಂಪೋಸಿಟ್ ಫಂಕ್ಷನ್ಸ್ನ ಕ್ಲಾಸಸ್ ಡಿಸ್ಕಸ್ ಮಾಡಿದ್ದೀವಿ. ಅದರ ಮುಂದುವರೆದವಾಗಿ ಡೆರಿವೇಟಿವ್ಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಿಮಗೀಗ ಆಲ್ರೆಡಿ ಗೊತ್ತಿರೋ ಹಾಗೆ ಪ್ರತಿ ಚಾಪ್ಟರ್ನಲ್ಲೂ ನಾವು ಡಿಸ್ಕಸ್ ಮಾಡಿದ ಪಾರ್ಟ್ನ ನಿಮಗೆ ಅಸೈನ್ಮೆಂಟು ಅಥವಾ ಟೆಸ್ಟ್ ಆಗಿ ಕೊಡ್ತಾಯಿದ್ದೀವಿ. ಏನು ನಿಮಗೆ ಟೆಸ್ಟ್ ಅಸೈನ್ಮೆಂಟ್ ಕೊಡ್ತಾಯಿದ್ದೀವೋ ಅದನ್ನು ಕರೆಕ್ಟಾಗಿ ಎಲ್ಲ ವಿದ್ಯಾರ್ಥಿಗಳು ನೀವು ನಮಗೆ ಬರೆದು ಹಾಕ್ತಾಯಿದ್ದೀರ ಫೋಟೋಸ್ನ. ಅದೇ ರೀತಿ ಕಂಟಿನ್ಯೂ ಈಗ ನೆಕ್ಸ್ಟ್ ಈಗ ಆಲ್ರೆಡಿ ನಿಮಗೆ ಮೆಸೇಜ್ ಹಾಕಿದ್ದೀವಿ ಗ್ರೂಪಲ್ಲಿ, ಡಿಫ್ರೆನ್ಷಿಯಬಿಲಿಟಿಯಲ್ಲಿ ಕಾಂಪೋಸಿಟ್ ಫಂಕ್ಷನ್ಸು ಮತ್ತು ಇಂಪ್ಲಿಸಿಟ್ ಫಂಕ್ಷನ್ಸ್ದು ನಾಳೆ ನಿಮಗೆ ಕ್ವಶನ್ಸ್ ಕೊಡ್ತೀವಿ ಅಂತ ಅದಕ್ಕೆ ರೆಡಿಯಾಗಿ ಅದ್ರ ಮುಂದಿನ ಪಾರ್ಟ್ನ ಈಗ ನೋಡ್ತಾ ಹೋಗೋಣ. ಡೆರಿವೇಟಿವ್ಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಈಗ ಆಲ್ರೆಡಿ ನಾವು ಡೆರಿವೇಟಿವ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಓದಿದ್ವಿ. ಡೆರಿವೇಟಿವ್ಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವ್ಯಾವ ಇದ್ದಾವೆ ಅಂತ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಚಾಪ್ಟ್ರಲ್ಲಿ ಹೇಳಿದ್ದೀವಿ. ಇಲ್ಲಿ ತೊಗೊಂಡ್ರೆ ಈಗ ಫೈಂಡ್ ದ ಡೆರಿವೇಟಿವ್ ಆಫ್, ಇವನ್ನ ಇನ್ ಕೇಸ್ ಡೆರಿವೇಟಿವ್ಸಲ್ಲಿ ವೆಯ್ಟೇಜ್ ಪ್ರಕಾರ 1 ಮಾರ್ಕ್ಸ್ ಕ್ವಶನ್ಸ್ ಎಕ್ಸಾಮ್ಗೆ ಅಪಿಯರ್ ಆಗುತ್ತೆ. ಸೊ ಹಾಗಾಗಿ ಈ 6 ಫಂಕ್ಷನ್ಸಿಗೂ ಒಂದು ಫಸ್ಟ್ ಒನ್ ನೋಡ್ತಾ ಹೋಗಿ ಫೈಂಡ್ ದ ಡೆರಿವೇಟಿವ್ ಆಫ್ ಕ್ವಶನ್ಸ್ ಕೇಳಿದರೆ y ಈಸ್ ಈಕ್ವಲ್ ಟು ಅಥವಾ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್, ಫೈಂಡ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್, ಫೈಂಡ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್, ಫೈಂಡ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು cot inverse x, find the derivative of f of x is equal to cosecant inverse x, find the derivative of f of x is equal to secant inverse x. ಇವನ್ನ ಏನಾದರೂ 1 ಮಾರ್ಕ್ಸಿಗೆ ಫೈಂಡ್ ದ ಡೆರಿವೇಟಿವ್ ಆಫ್ ಅಂತ ಹೇಳಿ ಏನಾದರೂ ಎಕ್ಸಾಮಿಗೆ ಕ್ವಶನ್ಸ್ ಅಪಿಯರ್ ಆದರೆ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ಫಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಫೈಂಡ್ ದ ಡೆರಿವೇಟಿವ್ ಆಫ್ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಅಂತ ಕೇಳಿದರೆ ಗಿವನ್ ಫಂಕ್ಷನ್ಸ್ನ ಹ್ಯಾಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳಿ. y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸು, ಸೈನ್ ಇನ್ವರ್ಸ್ ಲೆಫ್ಟ್ ಸೈಡಿಗೆ ಶಿಫ್ಟ್ ಆದರೆ ಸೈನ್ ವೈ ಆಗುತ್ತೆ. ಅಲ್ಲಿಗೆ ರಿಮೈನಿಂಗ್ ಉಳಿಯೋದು ಈಕ್ವಲ್ಸ್ ಟು ಎಕ್ಸ್ ಮಾತ್ರ. ಫಾರ್ ಆಲ್ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಇಲ್ಲಿ ಬಿಲಾಂಗ್ಸ್ ಟು -1, 1 ಓಪನ್ ಇಂಟರ್ವಲ್. ಓಕೆ, ಈ ಸೈನ್ ವೈ ಈಸ್ ಈಕ್ವಲ್ ಟು ಎಕ್ಸ್ನ ನಾವು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸೇ ಮಾಡಬೇಕು. ಏಕೆಂದರೆ ನಮಗೆ ಬೇಕಾಗಿರೋದು dy ಬೈ ಡಿ ಎಕ್ಸ್, ವೈ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಇದೆಯಲ್ವ, ಆ ಫಂಕ್ಷನ್ಸ್ನ ಡೆರಿವೇಟಿವ್ ಬೇಕು. ಹಾಗಾಗಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಸೈನ್ ವೈನ ಡಿಫ್ರೆನ್ಷಿಯೇಟ್ ಕಾಸ್ ವೈ ಅಂತ ಗೊತ್ತು. ಬಟ್ ಅಲ್ಲಿ ಸೈನ್ ಆಫ್ ವೈ ಇದೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡೋದ್ರಿಂದ ಅದೇನಾಗುತ್ತೆ dy ಬೈ ಡಿ ಎಕ್ಸ್ ಆಗುತ್ತೆ. ಸೊ ಹಾಗಾದರೆ ಸೈನ್ ವೈನ ಡಿಫ್ರೆನ್ಷಿಯೇಟ್ ಕಾಸ್ ವೈ, ವೈನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ನ ಡಿಫ್ರೆನ್ಷಿಯೇಟ್ 1 ಆಗುತ್ತೆ. ಅಲ್ಲಿ dy ಬೈ ಡಿ ಎಕ್ಸ್ ಹಾಗೇ ಇರುತ್ತೆ, 1 ಇದೆ. ಕಾಸ್ ವೈ ರೈಟ್ ಸೈಡಿಗೆ ಶಿಫ್ಟ್ ಆದರೆ ಇಂಟು ಇರತ್ತಿಗೆ ಡಿನಾಮಿನೇಟ್ರಿಗೆ ಬರುತ್ತೆ, ಅಲ್ಲಿ 1 ಬೈ ಕಾಸ್ ವೈ ಆಗುತ್ತೆ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ವೈ. ಯಾಕೆಂದರೆ ಕಾಸ್ ವೈನ ನಾವು ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ವೈ ಅಂತ ಬರಿಬೋದು. ಬಿಕಾಸ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನಮಗೆ ಗೊತ್ತು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಹಾಗಾದರೆ ಅಲ್ಲೇ ಕಾಸ್ ಸ್ಕ್ವೇರ್ ಥೀಟಾ ಇಟ್ಕೊಂಡ್ರೆ ಒಕಡಿಗೆ ರೈಟ್ ಸೈಡಿಗೆ ಶಿಫ್ಟ್ ಆದರೆ 1 ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ತೆಗೆದ್ರೆ ರೂಟ್ ಆಗುತ್ತೆ. ಇದನ್ನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ, ಅದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅಲ್ಲಿಗೆ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ವೈ ಇದೆ, ಅಲ್ಲಿ ಏನು ಮಾಡಿವಿ ಎಕ್ಸ್ ಸ್ಕ್ವೇರ್ ಬರ್ತೀವಿ. ಯಾಕೆಂದರೆ ಇಂಪ್ಲೈಸ್ ಇರೋ ಜಾಗದಲ್ಲಿ ನೋಡಿ ಎರಡನೇ ಸ್ಟೆಪ್ ಸೊಲ್ಯೂಷನ್ಸಲ್ಲಿ ಸೈನ್ ವೈನ ನಾವು ಎಕ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಹಾಗಾದರೆ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೈನ್ ಇನ್ವರ್ಸ್ ಎಕ್ಸ್ನ ಡೆರಿವೇಟಿವ್ ಸಿಕ್ತು ನಮಗೆ, ಅದೇನದು 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಸೈನ್ ಇನ್ವರ್ಸ್ನ ಡೆರಿವೇಟಿವ್. ಹೀಗೆ ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಕಾಸ್ ವೈ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್, y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್. ಫೈಂಡ್ ದ ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಕೇಳಿದರೆ ನಿಮಗೆ ಅಲ್ಲಿಗೆ ದಿಸ್ ಇಂಪ್ಲೈಸ್ ಕಾಸ್ ಇನ್ವರ್ಸ್ ಲೆಫ್ಟ್ ಸೈಡ್ ಶಿಫ್ಟ್ ಆದರೆ ಕಾಸ್ ವೈ ಈಸ್ ಈಕ್ವಲ್ ಟು ರಿಮೈನಿಂಗ್ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು -1, 1. ಕಾಸ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಎಕ್ಸ್ ಮಾಡ್ತಾ ಇದ್ದೀವಿ. ಕಾಸ್ ವೈನ ಡಿಫ್ರೆನ್ಷಿಯೇಟ್ ವಿ ನೋ ದಟ್ ಮೈನಸ್ ಸೈನ್ ವೈ, ವೈನ ವಿತ್ ರೆಸ್ಪೆಕ್ಟ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದರೆ dy ಬೈ ಡಿ ಎಕ್ಸ್, ಎಕ್ಸ್ನ ಡಿಫ್ರೆನ್ಷಿಯೇಟ್ 1. ಸೇಮ್ ಪ್ರೊಸೀಜರ್ ಇವೆಲ್ಲ. ಅಲ್ಲಿ dy ಬೈ ಡಿ ಎಕ್ಸ್ ರಿಮೈನ್ಸ್ ಹಂಗೆ ಇರುತ್ತೆ. ಮೈನಸ್ ಸೈನ್ ವೈ ಆ ಕಡೆಗೆ ಹೋದರೆ 1 ಡಿವೈಡೆಡ್ ಬೈ ಮೈನಸ್ ಸೈನ್ ವೈ ಇಂಟು ಇರತ್ತಿಗೆ ಅದು ಡಿನಾಮಿನೇಟರ್ ಮತ್ತೆ ಮೈನಸ್ ಇರೋದು ಆ ಕಡೆ ಹೋದರೆ ಪ್ಲಸ್ ಅಲ್ಲ, ಕಂಪ್ಲೀಟ್ ಹೋದರೆ ಪ್ಲಸ್ ಆಗುತ್ತೆ. ಬಟ್ dy ಬೈ ಡಿ ಎಕ್ಸ್ ಅಲ್ಲೇ ಇದೆ, ಮೈನಸ್ ಸೈನ್ ವೈ ಮಾತ್ರ ಆ ಕಡೆಗೆ ಶಿಫ್ಟ್ ಆಗತ್ತಿಗೆ ಅದು ರೈಟ್ ಸೈಡಲ್ಲಿ ಡಿನಾಮಿನೇಟರ್ಗೆ ಹೋಗುತ್ತೆ, -1 ಡಿವೈಡೆಡ್ ಬೈ ಸೈನ್ ವೈ ಆಗುತ್ತೆ. ಮೈನಸ್ ಹಾಗೇ ಇದೆ ಆ್ಯಸ್ ಇಟ್ ಈಸ್ 1 ಡಿವೈಡೆಡ್
ಬೈ ರೂಟ್ ಆಫ್ ಸೈನ್ ವೈನ ಐಡೆಂಟಿಟೀಸ್ ಯೂಸ್ ಮಾಡಿದರೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಆಗುತ್ತೆ. ಅಲ್ಲಿ -1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಕಾಸ್ ವೈನ ನೋಡಿ ಎಕ್ಸ್ ಅಂತ ಟ್ರೀಟ್ ಮಾಡೀವಿ. ಹಾಗಾದ್ರೆ -1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗಿರುತ್ತೆ. ಇದು ಕಾಸ್ ಇನ್ವರ್ಸ್ ಎಕ್ಸ್ನ ಡಿರವೇಟಿವ್. ಹಾಗೆ ನೆಕ್ಸ್ಟ್ ಥರ್ಡ್ ಒನ್, ಫೈಂಡ್ ದ ಡಿರವೇಟಿವ್ ಆಫ್ y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಥರ್ಡ್ ಕ್ವಶನ್ಸ್. ಟ್ಯಾನ್ ಇನ್ವರ್ಸ್ ಲೆಫ್ಟ್ ಸೈಡ್ ಶಿಫ್ಟ್ ಆದರೆ ಟ್ಯಾನ್ y ಆಗುತ್ತೆ. ಅಲ್ಲಿಗೆ ಈಸ್ ಈಕ್ವಲ್ ಟು ರಿಮೈನಿಂಗ್ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಟ್ಯಾನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸೀಕೆಂಡ್ ಸ್ಕ್ವೇರ್ ವೈ ಇಂಟು dy ಬೈ ಡಿ ಎಕ್ಸ್. ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ dy ಬೈ ಡಿ ಎಕ್ಸ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 1 ಆಗಿರುತ್ತೆ. ಸೊ ಹಾಗಾದರೆ dy ಬೈ ಡಿ ಎಕ್ಸ್ ಹಂಗೆ ಇದೆ. 1 ಡಿವೈಡೆಡ್ ಬೈ ಸೀಕೆಂಡ್ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೀಕೆಂಡ್ ಸ್ಕ್ವೇರ್ನ ಐಡೆಂಟಿಟೀಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ವೈ. ಹಾಗಾದರೆ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಟ್ಯಾನ್ ವೈನ ಎಕ್ಸ್ ಅಂತ ಟ್ರೀಟ್ ಮಾಡಿವಿ. ಅಲ್ಲಿ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟು y ಈಸ್ ಈಕ್ವಲ್ ಟು ಫೋರ್ತ್ ಒನ್, ಫೈಂಡ್ ದ ಡಿರವೇಟಿವ್ ಆಫ್ y ಈಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಎಕ್ಸ್. ಕಾಟ್ ಇನ್ವರ್ಸ್ ಆ ಕಡೆಗೆ ಹೋದರೆ ಕಾಟ್ ವೈ ಆಗುತ್ತೆ. ಈಸ್ ಈಕ್ವಲ್ ಟು ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಕಂಟಿನ್ಯೂ ಹಂಗೆ ನೋಡ್ತಾ ಬನ್ನಿ. ಕಾಟ್ನ ಡಿಫ್ರೆನ್ಷಿಯೇಟ್, ಕಾಟ್ ವೈನ ಡಿಫ್ರೆನ್ಷಿಯೇಟ್ ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ ವೈ, ವೈನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ dy ಬೈ ಡಿ ಎಕ್ಸ್. ಎಕ್ಸ್ನ ಡಿಫ್ರೆನ್ಷಿಯೇಟ್ 1 ಆಗುತ್ತೆ. ಅಲ್ಲಿ ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ ವೈ ಇಂಟು dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1. dy ಬೈ ಡಿ ಎಕ್ಸ್ ಅಲ್ಲೇ ಇದೆ. ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ ವೈ ರೈಟ್ ಸೈಡಿಗೆ ಶಿಫ್ಟ್ ಆದರೆ -1 ಡಿವೈಡೆಡ್ ಬೈ ಕೊಸೆಕೆಂಡ್ ಸ್ಕ್ವೇರ್ ವೈ ಆಗುತ್ತೆ. ಅಲ್ಲಿ ಈಸ್ ಈಕ್ವಲ್ ಟು -1 ಡಿವೈಡೆಡ್ ಬೈ ಕೊಸೆಕೆಂಡ್ ಸ್ಕ್ವೇರ್ನ ಐಡೆಂಟಿಟೀಸ್ 1 ಪ್ಲಸ್ ಕಾಟ್ ಸ್ಕ್ವೇರ್ ವೈ. ಅಲ್ಲಿ -1 ಡಿವೈಡೆಡ್ ಬೈ ಕಾಟ್ ವೈನ ಎಕ್ಸ್ ಅಂತ ಟ್ರೀಟ್ ಮಾಡಿವಿ, ಆಲ್ರೆಡಿ ಹೇಳಿದ್ವಿ. ಅಲ್ಲಿಗೆ ಅದೇನಾಗುತ್ತೆ, ಅಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್, ಫೈಂಡ್ ದ ಡೆರಿವೇಟಿವ್ ಆಫ್ y ಈಸ್ ಈಕ್ವಲ್ ಟು ಕೊಸೆಕೆಂಟ್ ಇನ್ವರ್ಸ್ ಎಕ್ಸ್. ಕೊಸೆಕೆಂಟ್ ಇನ್ವರ್ಸ್ ಎಕ್ಸ್ ಅಂತ ಹೇಳಿದರೆ ಈ ಕೊಸೆಕೆಂಟ್ ಇನ್ವರ್ಸ್ ಈ ಕಡೆಗೆ ಬಂದರೆ ಕೊಸೆಕೆಂಟ್ ವೈ ಎಕ್ಸ್ ಆ್ಯಸ್ ಇಟ್ ಈಸ್ ಹಾಗೇ ಇದೆ. ಎಕ್ಸ್ ಬಿಲಾಂಗ್ಸ್ ಟು -∞, -1 ಯೂನಿಯನ್ 1, ಇನ್ಫಿನಿಟಿ ಆಗುತ್ತೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿ ಕೊಸೆಕೆಂಟ್ನ ಡಿಫ್ರೆನ್ಷಿಯೇಟು ಮೈನಸ್ ಕೊಸೆಕೆಂಟ್ ವೈ ಇಂಟು ಕಾಟ್ ವೈ, ವೈನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ dy ಬೈ ಡಿ ಎಕ್ಸ್ ಆಗಿರುತ್ತೆ. ಅಲ್ಲಿ dy ಬೈ ಡಿ ಎಕ್ಸ್ ಹಾಗೇ ಇದೆ. ಈಸ್ ಈಕ್ವಲ್ ಟು ಎಕ್ಸ್ನ ಡಿಫ್ರೆನ್ಷಿಯೇಟ್ 1. ಅಲ್ಲಿ dy ಬೈ ಡಿ ಎಕ್ಸ್ ಹಾಗೇ ಇದೆ. ಈಸ್ ಈಕ್ವಲ್ ಟು ಈ ಕಡೆ 1 ಡಿವೈಡೆಡ್ ಬೈ ಮೈನಸ್ ಕೊಸೆಕೆಂಟ್ ವೈ ಇಂಟು ಕಾಟ್ ವೈ. ಅಲ್ಲಿ -1 ಡಿವೈಡೆಡ್ ಬೈ ಕೊಸೆಕೆಂಟ್ ವೈ ಹಂಗೆ ಐತೆ. ನಾವಿಲ್ಲಿ ಕಾಟ್ ವೈನ ಏನಂತ ಬರ್ಕೋಬೋದು, ರೂಟ್ ಆಫ್ ಕೊಸೆಕೆಂಟ್ ಸ್ಕ್ವೇರ್ -1. ಇದು ಕೂಡ ಅಷ್ಟೇ ಐಡೆಂಟಿಟೀಸ್ ಯೂಸ್ ಮಾಡೋದು. ಏಕೆಂದರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕೊಸೆಕೆಂಟ್ ಸ್ಕ್ವೇರ್ ಥೀಟಾ. ಹಾಗಾದರೆ ಕೊಸೆಕೆಂಟ್ ವೈ ಇಂಟು ಸ್ಕ್ವೇರ್ ರೂಟ್ ಆಫ್ ಕೊಸೆಕೆಂಟ್ ಸ್ಕ್ವೇರ್ ವೈ -1 ಆಗುತ್ತೆ. ಇದು ಗೊತ್ತಾಯಿತು. dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಆಗಿದೆ. ಕೊಸೆಕೆಂಟ್ ವೈನ ಮೇಲ್ಗಡೆ ನೋಡಿ ಅಲ್ಲಿ ಎಕ್ಸ್ ಅಂತ ಟ್ರೀಟ್ ಮಾಡಿವಿ. ಹಾಗಾದರೆ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಕೊಸೆಕೆಂಟ್ ವೈ ಸ್ಕ್ವೇರ್ನ ಎಕ್ಸ್ ಸ್ಕ್ವೇರ್ -1 ಅಂತ ಬರೆಯೋದು. ಹಾಗಾದರೆ ಡಿರವೇಟಿವ್ ಆಫ್ ಕೊಸೆಕೆಂಟ್ ಇನ್ವರ್ಸ್ ಎಕ್ಸ್ನ ಡಿರವೇಟಿವು -1 ಡಿವೈಡೆಡ್ ಬೈ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ -1 ಆಗಿರುತ್ತೆ. ನೆಕ್ಸ್ಟ್ y ಈಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಎಕ್ಸ್. ಫೈಂಡ್ ದ ಡಿರವೇಟಿವ್ ಆಫ್ y ಈಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಎಕ್ಸ್. ಸೀಕೆಂಟ್ ಇನ್ವರ್ಸ್ ಈ ಕಡೆಗೆ ಬಂದರೆ ಸೀಕೆಂಟ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಆಗಿರುತ್ತೆ. ಅಲ್ಲಿಗೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಹೋಗಿ ಸೀಕೆಂಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಇಲ್ಲಿ ವೈ ಇರತ್ತಿಗೆ ಸೀಕೆಂಟ್ ವೈ ಇಂಟು ಟ್ಯಾನ್ ವೈ ಅಂತ ಬರ್ತೀವಿ. ವೈನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ dy ಬೈ ಡಿ ಎಕ್ಸ್ ಆಗುತ್ತೆ. ಈಸ್ ಈಕ್ವಲ್ ಟು ಎಕ್ಸ್ ವಿತ್ ರೆಸ್ಪೆಕ್ಟ್ ಟು 1 ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಆಗುತ್ತೆ. ಅಲ್ಲಿಗೆ ಈಸ್ ಈಕ್ವಲ್ ಟು 1 ಹಾಗೇ ಇರುತ್ತೆ. ನೆಕ್ಸ್ಟ್ dy ಬೈ ಡಿ ಎಕ್ಸ್ ಅಲ್ಲೇ ಇರಲಿ. ಸೀಕೆಂಟ್ ವೈ ಟ್ಯಾನ್ ವೈ ರೈಟ್ ಸೈಡಿಗೆ ಶಿಫ್ಟ್ ಆದರೆ 1 ಡಿವೈಡೆಡ್ ಬೈ ಸೀಕೆಂಟ್ ವೈ ಇಂಟು ಟ್ಯಾನ್ ವೈ. ಅಲ್ಲಿಗೆ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೀಕೆಂಟ್ ವೈ ರಿಮೈನ್ಸ್ ಸೇಮ್. ಟ್ಯಾನ್ ವೈನ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ -1 ಅಂತ ಬರಿಬೋದು. ಯಾಕೆಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರು +1 ರೈಟ್ ಸೈಡಿಗೆ ಶಿಫ್ಟ್ ಆದರೆ -1 ಸ್ಕ್ವೇರ್ ತೆಗೆದ್ರೆ ರೂಟ್ ಆಗುತ್ತೆ. ಇದು ಗೊತ್ತಾಯಿತು. ನೆಕ್ಸ್ಟು ಸೀಕೆಂಟ್ ವೈನ ಎಕ್ಸ್ ಅಂತ ಟ್ರೀಟ್ ಮಾಡೀವಿ. ಅಲ್ಲಿ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ -1 ಆಗಿರುತ್ತೆ. ಇವಿಷ್ಟು 6ಕ್ಕೂ ಇನ್ವರ್ಸ್ ಡಿರವೇಟಿವ್ ನಿಮಗೆ ಗೊತ್ತು. ಒನ್ಸ್ ಅಗೇನ್ ರಿಮೈಂಡ್ ಮಾಡ್ತೀನಿ ನಿಮಗೆ ನೋಡ್ತಾ ಹೋಗಿ. ಸೈನ್ ಇನ್ವರ್ಸ್ನ ಡಿರವೇಟಿವ್ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗಿರುತ್ತೆ. ಕಾಸ್ ಇನ್ವರ್ಸ್ನ ಡಿರವೇಟಿವ್ -1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಎಕ್ಸ್ನ ಡಿರವೇಟಿವ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗಿರುತ್ತೆ. ಕಾಟ್ ಇನ್ವರ್ಸ್ ಎಕ್ಸ್ನ ಡಿರವೇಟಿವ್ -1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗಿರುತ್ತೆ. ಸೀಕೆಂಟ್ ಇನ್ವರ್ಸ್ ಎಕ್ಸ್ನ ಡಿರವೇಟಿವ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವೇರ್ -1 ಆಗಿರುತ್ತೆ. ಕೊಸೆಕೆಂಟ್ ಇನ್ವರ್ಸ್ ಎಕ್ಸ್ನ ಡಿರವೇಟಿವ್ -1 ಡಿವೈಡೆಡ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವೇರ್ -1 ಆಗಿರುತ್ತೆ. ಇವಿಷ್ಟು 1 ಮಾರ್ಕ್ಸಿಗೆ. ಇದರಲ್ಲಿ ನಿಮಗೆ ಐದರ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಆರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ 2 ಮಾರ್ಕ್ಸಿಗೆ ಕಂಪಲ್ಸರಿಯಾಗಿ ಒಂದು ಕ್ವಶನ್ಸ್ ಎಕ್ಸಾಮಿಗೆ ನಿಮಗೆ ಅಪಿಯರ್ ಆದೇ ಆಗುತ್ತೆ. ಹಾಗಾದರೆ ಇಲ್ಲಿ ಆ ಥರದ 2 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್ ನೋಡ್ತಾ ಹೋಗಿ.
ಶೋ ದಟ್ dy by dx is equal to -1 if y is equal to cos ಇನ್ವರ್ಸ್ ಆಫ್ sin x ಅಂತ ಹೇಳಿದ್ದಾನೆ. ಹಾಗಾದರೆ y is equal to cos ಇನ್ವರ್ಸ್ ಆಫ್ sin x ಇದೆ. ಇದನ್ನು ನಾವು ಚೈನ್ ರೂಲ್ ಆಗಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ಬೇಕು. ಯಾಕೆಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ dy by dx. ನೀವು ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಅಷ್ಟೇ ಅಂದ್ಕೋಬೇಕಲ್ಲಿ. ಕಾಸ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇದೆಯಲ್ಲ, ಆ ಸೈನ್ ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ ಇದೆ ಅಂದ್ಕೊಳ್ಳಿ. ಹಾಗಾದರೆ ನಿಮಗೆ ಆಲ್ರೆಡಿ ಗೊತ್ತು ಕಾಸ್ ಇನ್ವರ್ಸ್ನ ಡೆರಿವೇಟಿವ್ -1 ಡಿವೈಡೆಡ್ ಬೈ √1 ಮೈನಸ್ ಎಕ್ಸ್ ಸ್ಕ್ವಯರು. ಎಕ್ಸ್ ಇರೋ ಜಾಗದಲ್ಲಿ ಏನಿದೆ ಅಂತ ಹೇಳಿದೆ ನಾನು, ಸೈನ್ ಎಕ್ಸ್ ಇದೆ. ಹಾಗಾದರೆ ಎಕ್ಸ್ ಇರೋ ಜಾಗದಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಬರೆದ್ವಿ. ಅಲ್ಲಿ ಕಾಸ್ ಇನ್ವರ್ಸ್ನ ಡೆರಿವೇಟಿವ್ ಆಯಿತು ಇಂಟು, ಏಕೆಂದರೆ ಇನ್ವರ್ಸ್ ಒಳಗೆ ಸೈನು ಕಾಂಪೋಸಿಟ್ ಫಂಕ್ಷನ್ನು ಚೈನ್ ರೂಲ್ ಅಪ್ಲೈ ಮಾಡ್ತಾ ಇರೋದು. ಸೊ ಅಲ್ಲಿಗೆ ಸೈನ್ ಎಕ್ಸ್ನ ಡೆರಿವೇಟಿವ್ ಕಾಸ್ ಎಕ್ಸ್ ಆಗುತ್ತೆ. ಅಲ್ಲಿ ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ √1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಆಯಿತು. √1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಇರೋ ಜಾಗದಲ್ಲಿ ನಾವು ಕಾಸ್ ಸ್ಕ್ವೇರ್ ಎಕ್ಸ್ ಬರೆದ್ರೆ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ ಕಾಸ್ ಎಕ್ಸ್ ಉಳಿಯುತ್ತೆ. ನ್ಯೂಮರೇಟ್ರಲ್ಲಿ ಮೈನಸ್ ಕಾಸ್ ಎಕ್ಸು, ಡಿನಾಮಿನೇಟ್ರಲ್ಲಿ ಕಾಸ್ ಎಕ್ಸು. ಕಾಸ್ ಎಕ್ಸ್ ಕ್ಯಾನ್ಸಲ್ ಆದರೆ dy by dx -1 ಆಗುತ್ತೆ. ಆರ್ ಯು ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡಿ. ಅದನ್ನು ಈ ಥರದ ಕ್ವಶನ್ಸ್ನ ನಾನು ಹೇಳ್ತಾ ಹೋದಂಗೆ ನೀವು ಬಿಡಿಸಿ ಬರಿತಾ ಹೋಗಿ, ರಿಯಲೈಸ್ ಆಗುತ್ತೆ, ಅರ್ಥ ಆಗ್ತಾ ಹೋಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡ್ತಾ ಬನ್ನಿ. ಕ್ವಶನ್ ನಂಬರ್ 2 ಏನಿದೆ, ಫೈಂಡ್ dy by dx ಇಫ್ y ಈಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ 2x² - 1 x ಗ್ರೇಟರ್ ದೆನ್ 0 ಆ್ಯಂಡ್ ಲೆಸ್ ದ್ಯಾನ್ 1/√2 ಆಗಿರುತ್ತೆ. ಇದು 15, 16, 18 3 ವರ್ಷ ಆನ್ಯಲ್ ಎಕ್ಸಾಮ್ಗೆ ಈ ಕ್ವಶನ್ಸು 2 ಮಾರ್ಕ್ಸಿಗೆ ಅಪಿಯರ್ ಆಗಿರೋದು. ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಹಾಗಾದ್ರೆ ಗಿವನ್ ಫಂಕ್ಷನ್ ಏನು, y ಈಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ 2x² - 1 ಆಗಿದೆ. ಪುಟ್ x ಈಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಷನ್ ಕಾಸ್ ಥೀಟಾ. ಕೊಟ್ಟಿರೋ ಫಂಕ್ಷನ್ಸಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ಕಾಸ್ ಥೀಟಾ ಬರ್ಕೊಳ್ಳೋಣ. ಓಕೆ, ಹಾಗಾದರೆ ಕಾಸ್ನ ರೈಟ್ ಸೈಡಿಗೆ ಶಿಫ್ಟ್ ಮಾಡಿ, ಥೀಟಾ ಮಾತ್ರ ಏನಾಗುತ್ತೆ, ಕಾಸ್ ಇನ್ವರ್ಸ್ ಎಕ್ಸ್ ಆಗುತ್ತೆ. y ಈಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ 2 ಕಾಸ್ ಸ್ಕ್ವೇರ್ ಥೀಟಾ -1. ಸೀಕೆಂಟ್ ಇನ್ವರ್ಸ್ ಆಫ್, ಇನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿಲ್ಲ, ಜಸ್ಟ್ ಎಕ್ಸ್ ಇರೋ ಜಾಗದಲ್ಲಿ ಕಾಸ್ ಥೀಟಾ ರಿಪ್ಲೇಸ್ ಮಾಡ್ತಾ ಹೋಗ್ತಾ ಇದ್ದೀವಿ ಅಷ್ಟೇ. ಹಾಗಾದರೆ y ಈಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಇರೋ ಜಾಗದಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ -1. ಸೀಕೆಂಟ್ ಇನ್ವರ್ಸ್ ಆಫ್ 1 ಬೈ, ನೋಡಿ ಅಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ -1ಗೆ ಫಾರ್ಮುಲಾ, ಟ್ರಿಗ್ನಾಮೆಟ್ರಿಯಲ್ಲಿ ಫಾರ್ಮುಲಾಸ್ ನಿಮಗೆ ತುಂಬ ಇಂಪಾರ್ಟೆಂಟು. ಸ್ಟಾರ್ಟಿಂಗ್ ನಿಮಗೆ ಕ್ಲಾಸಸ್ ಮಾಡ್ಬೇಕಾದ್ರೆ ಫಾರ್ಮುಲಾ ಬರ್ಸಿದ್ದೀನಿ, ಆ ಫಾರ್ಮುಲಾನ ಒಂದ್ಸರಿ ರೀಕಾಲ್ ಮಾಡಿ. ಆ ಫಾರ್ಮುಲಾದಲ್ಲಿ ವ್ಯಾಲ್ಯೂ ಸಿಗುತ್ತೆ ನಿಮಗೆ. 1 ಡಿವೈಡೆಡ್ ಬೈ 2 ಕಾಸ್ ಸ್ಕ್ವೇರ್ ಥೀಟಾ -1 ವ್ಯಾಲ್ಯೂ ಕಾಸ್ 2 ಥೀಟಾ. ಹಾಗಾದ್ರೆ 1 ಬೈ ಕಾಸ್ ಥೀಟಾ ಅಂದರೆ ರೆಸಿಪ್ರೋಕಲ್ ಸೀಕೆಂಟ್ ಥೀಟಾ, ಬಟ್ ಥೀಟಾ ಇರೋ ಜಾಗದಲ್ಲಿ 2 ಥೀಟಾ. ಹಾಗಾದರೆ ಸೀಕೆಂಟ್ ಇನ್ವರ್ಸ್ ಆಫ್ ಸೀಕೆಂಟ್ 2 ಥೀಟಾ ಆಗುತ್ತೆ. ಸೀಕೆಂಟ್ ಇನ್ವರ್ಸ್ ಸೀಕೆಂಟ್ ಕ್ಯಾನ್ಸಲ್ ಆದರೆ 2 ಥೀಟಾ. ಅಲ್ಲಿ y ಈಸ್ ಈಕ್ವಲ್ ಟು 2 ಕಾನ್ಸ್ಟೆಂಟ್ ಹಾಗೆ ಇದೆ. ಥೀಟಾ ಅಂದರೆ ಮೇಲ್ಗಡೆ ಇದೆ, ಈಕ್ವೇಷನ್ 1 ಮಾರ್ಕ್ ಅಂತ ಅಲಾಟ್ ಮಾಡಿ ತೋರಿಸ್ವಲ್ಲ, ಅಲ್ಲಿ ನೋಡಿ. ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್. ಥೀಟಾ ಇರೋ ಜಾಗದಾಗ ಕಾಸ್ ಇನ್ವರ್ಸ್ ಎಕ್ಸ್ ಬರೆದ್ರೆ 2 ಕಾಸ್ ಇನ್ವರ್ಸ್ ಎಕ್ಸ್. ಈಗ ಡಿಫ್ರೆನ್ಷಿಯೇಟ್ ಮಾಡಿ, ಈಗ ಅದನ್ನು dy by dx ಅಂತ ಬರೀಬೇಕು. ಫೈಂಡ್ dy by dx ಅಂತ ಹೇಳಿದಾನಲ್ವ. ಹಾಗಾದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ dy by dx. 2 ಈಸ್ ಕಾನ್ಸ್ಟೆಂಟ್, ಫಂಕ್ಷನ್ಸ್ ಪಕ್ಕ ಕಾನ್ಸ್ಟೆಂಟ್ ಬಂದರೆ ಅದನ್ನ ಹಾಗೆ ಬರೀಬೇಕು. 2 ಈಸ್ ಕಾನ್ಸ್ಟೆಂಟ್. ಕಾಸ್ ಇನ್ವರ್ಸ್ದು -1 ಡಿವೈಡೆಡ್ ಬೈ √1 ಮೈನಸ್ ಎಕ್ಸ್ ಸ್ಕ್ವೇರ್. ಹಾಗಾದ್ರೆ -1 ಇಂಟು 2 -2 ಡಿವೈಡೆಡ್ ಬೈ √1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗಿರುತ್ತೆ. ಅದೇನು dy by dx ರಿಕ್ವೈರ್ಡ್. ಇಷ್ಟಕ್ಕೆ 2 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್, ಫೈಂಡ್ dy by dx ಇಫ್ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ನೋಡಿ, ಈ ಕ್ವಶನ್ಸ್ನ ನಿಮಗೆ ಸಪ್ಲಿಮೆಂಟ್ರಿ 2016ಅಲ್ಲಿ ಕೇಳಿರೋದೇನು, y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಇದಕ್ಕೂ ಕೂಡ ಅಷ್ಟೇ ಸಬ್ಸ್ಟಿಟ್ಯೂಷನ್. ಏನು ಹೇಳ್ತಾನೆ, ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಕಾಣಿಸ್ತಾ ಇದೆಯಲ್ಲ, ಗೊತ್ತಾಗ್ತಾ ಇದೆ. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಅಲ್ಲಿ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಆ ಕಡೆಗೆ ಶಿಫ್ಟ್ ಆದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಈ ಸಬ್ಸ್ಟಿಟ್ಯೂಷನ್ ಕರೆಕ್ಟಾಗಿ ಏನು ಬರೀಬೇಕು ಅಂತ ಬರೆದದ್ದಕ್ಕೆ ನಿಮಗೆ 1 ಮಾರ್ಕ್ ಅಲರ್ಟ್ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಹಾಗಾದರೆ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರು. ಎಕ್ಸ್ ಇರೋ ಜಾಗದಲ್ಲಿ ಟ್ಯಾನ್ ಥೀಟಾ ಬರೆದ್ರೆ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಸೊ ಹಾಗಾದರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂದರೆ ಕಾಸ್ 2 ಥೀಟಾ. ಅಲ್ಲಿ ಕಾಸ್ ಇನ್ವರ್ಸ್ ಕ್ಯಾನ್ಸಲ್, ರಿಮೈನಿಂಗ್ ಉಳಿದಿದ್ದು ಓನ್ಲಿ 2 ಥೀಟಾ. ಅಲ್ಲಿ y ಈಸ್ ಈಕ್ವಲ್ ಟು 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗ್ಬಿಡುತ್ತೆ. y ಈಸ್ ಈಕ್ವಲ್ ಟು 2 ಟ್ಯಾನ್ ಇನ್ವರ್ಸ್ ಎಕ್ಸ್.
ಅಲ್ಲಿಗೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗೋಣ. ಈಗ ವೈ ಇಸ್ ಕಾಸ್ ಇನ್ವರ್ಸ್ ಕ್ಯಾನ್ಸಲ್, 2 ಥೀಟಾ ಅಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವೈನ ಡಿಫ್ರೆನ್ಷಿಯೇಟ್ ವೈ ಡ್ಯಾಶ್ ಆರ್ ಡಿ ವೈ ಬೈ ಡಿ ಎಕ್ಸ್. 2 ಇಸ್ ಕಾನ್ಸ್ಟೆಂಟ್, ಟ್ಯಾನ್ ಇನ್ವರ್ಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, 2 ಇಂಟು 1 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಕ್ವಶನ್, ಫೈಂಡ್ dy by dx, find dy by dx if y is equal to sin inverse of 1 minus x square divided by 1 plus x square, x greater than 0 and less than 1. ಇದು ಅಷ್ಟೇ ಪಿ ಯು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಕ್ವಶನ್ಸು, 2 ಮಾರ್ಕ್ಸಿಂದು ಇಂಪಾರ್ಟೆಂಟ್. ಇಫ್ y is equal to sin inverse of 1 minus x square divided by 1 plus x square ಇದೆ. ಇದಕ್ಕೂ ಕೂಡ ಸಬ್ಸ್ಟಿಟ್ಯೂಷನ್, ಸೇಮ್ ಸಬ್ಸ್ಟಿಟ್ಯೂಷನ್. ಪುಟ್ x is equal to tan theta, ಅಲ್ಲಿಗೆ theta is equal to tan inverse x, y is equal to sin inverse of x ಇರೋ ಜಾಗದಲ್ಲಿ tan theta ಬರೆದ್ರೆ 1 minus tan square 1 plus tan square ಅಂದರೆ ಫಾರ್ಮುಲಾ ಗೊತ್ತು cos 2 theta, ಅಲ್ಲಿ sin inverse of cos 2 theta. ನೋಡಿ ಇಲ್ಲಿ ಏನಾದರೂ ಮತ್ತೆ ನೀನು ಮಿಸ್ ಆಗಿ sin inverse ಕ್ಯಾನ್ಸಲ್ ಆಗುತ್ತೆ ಅಂತ sin 2 theta ಬರೆದ್ರೆ ತಪ್ಪಾಗುತ್ತೆ. sin inverse of cos 2 theta, cos 2 thetaನ ಅಲೈಡ್ ಆ್ಯಂಗಲಲ್ಲಿ ಬಂದು ಚೇಂಜ್ ಮಾಡ್ಕೋಬೇಕು ನಾವು. ಅವಾಗ ಅಲ್ಲಿ y is equal to sin inverse of cos 2 ಥೀಟಾನ sin ಆಫ್ ಪೈ ಬೈ 2 ಮೈನಸ್ 2 ಥೀಟಾ ಅಂತ ಬರಿಬೋದು. ಯಾಕೆಂದರೆ ಪೈ ಬೈ 2 ಮೈನಸ್ ಪೈ ಬೈ 2 ನೋಡ್ದಂಕಲೆ ಸೈನ್ ಇರೋದು ಕಾಸ್ ಆಗುತ್ತೆ, ಆ್ಯಂಗಲ್ 2 ಥೀಟಾ, ಪೈ ಬೈ 2 ಮೈನಸ್ ಫಸ್ಟ್ ಕ್ವಾಡ್ರೆಂಟ್ ಪಾಸಿಟಿವ್. ಹಾಗಾಗಿ ಅವಾಗ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ಪೈ ಬೈ 2 ಮೈನಸ್ 2 ಥೀಟಾ. ಅಲ್ಲಿ y is equal to ಪೈ ಬೈ 2 ಮೈನಸ್ 2 ಇಂಟು ಥೀಟಾ, ಥೀಟಾ ಅಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೇಲ್ಗಡೆ ಇದೆ ಫ್ರಮ್ ಈಕ್ವೇಷನ್ 1ಇಂದ ಅಂತ ಹೇಳಿದ್ದೀವಿ. ಅಲ್ಲಿ ಈಕ್ವೇಷನ್ 1ಇಂದ ಥೀಟಾ ಇರೋ ಜಾಗದ ಟ್ಯಾನ್ ಇನ್ವರ್ಸ್. ಈಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವೈನ ಡಿಫ್ರೆನ್ಷಿಯೇಟ್ ವೈ ಡ್ಯಾಶ್, ಪೈ ಬೈ 2 ಇಸ್ ಕಾನ್ಸ್ಟೆಂಟ್ 0 ಬಿಟ್ಬಿಡೋಣ. ಇನ್ನು ಉಳಿದಿದ್ದು ಮೈನಸ್ 2 ಆಗೇ ಇದೆ, ಟ್ಯಾನ್ ಇನ್ವರ್ಸ್ದು 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್, ಹಾಗಾದ್ರೆ ಮೈನಸ್ 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬನ್ನಿ. 5ನೇದು, ಡಿಫ್ರೆನ್ಷಿಯೇಟ್ ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಅದು ಡಿಫ್ರೆನ್ಷಿಯೇಟ್ ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಇಲ್ಲಿ ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಯೂಸ್ ಮಾಡಿಬಿಟ್ರೆ ನಮಗೆ ರಿಯಲೈಸ್ ಆಗ್ತಾ ಹೋಗುತ್ತೆ. y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಆಗೇ ಇದೆ. ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ನ ನಾವು 2 ಸೈನ್ ಎಕ್ಸ್ ಬೈ 2 ಕಾಸ್ ಎಕ್ಸ್ ಬೈ 2, 1 ಪ್ಲಸ್ ಕಾಸ್ ಎಕ್ಸಿಗೆ ಫಾರ್ಮುಲಾ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2, 2 ಕ್ಯಾನ್ಸಲ್ ಆಗುತ್ತೆ, 1 ಕಾಸ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದು ಟ್ಯಾನ್ ಇನ್ವರ್ಸ್ ಆಫ್ 1 ಸೈನ್ ಎಕ್ಸ್ ಬೈ 2 ಕಾಸ್ ಎಕ್ಸ್ ಬೈ 2, ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಬೈ ಕಾಸ್ ಅಂತ ಹೇಳಿದ್ರೆ ಟ್ಯಾನ್ ಎಕ್ಸ್ ಬೈ 2, ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್. ಅಲ್ಲಿ y ಈಸ್ ಈಕ್ವಲ್ ಟು ಉಳಿದು ಎಕ್ಸ್ ಬೈ 2, 1 ಬೈ 2 ಕಾನ್ಸ್ಟೆಂಟ್ ಹಾಗೆ ಇದೆ, ಎಕ್ಸ್ನ ಡಿಫ್ರೆನ್ಷಿಯೇಟ್ 1 ಆಗುತ್ತೆ, ಅಲ್ಲಿಗೆ ಏನಾಗುತ್ತೆ ಡಿ ವೈ ಬೈ ಡಿ ಎಕ್ಸ್ 1 ಬೈ 2 ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ 6th ಒನ್, ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಇಫ್ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ನೋಡ್ತಾ ಹೋಗಿ, ಇಫ್ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ಪುಟ್ x ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ಆದ್ರೆ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್. ಸ್ಟಾರ್ಟಿಂಗ್ 2 ಪ್ರಾಬ್ಲಮ್ಸಿಗೆ ಅಷ್ಟೇ ನಮಗೆ ಸಬ್ಸ್ಟಿಟ್ಯೂಷನ್ ಚೇಂಜ್ ಆಗುತ್ತೆ, ಆಮೇಲೆ ಉಳಿದವೆಲ್ಲವಕ್ಕೂ ಟ್ಯಾನ್ ಥೀಟಾ. ಯಾಕೆಂದರೆ ಇರೋ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾದಲ್ಲಿ ಎಲ್ಲವಕ್ಕೂ ಟ್ಯಾನ್ ಟು ಟ್ಯಾನ್ ಫಾರ್ಮುಲಾಸ್ ಇರೋದ್ರಿಂದ ಈ ಥರ ಬರ್ತಾ ಹೋಗುತ್ತೆ. ಯಾಕೆಂದರೆ ಫಾರ್ಮುಲಾ ಗೊತ್ತಿದ್ರೆ ನಮಗೆ ಗೊತ್ತಾಗುತ್ತೆ ಸಬ್ಸ್ಟಿಟ್ಯೂಷನ್ಸ್ ಏನು ತಗೋಬೋದು ಅಂತ. ಹಾಗಾಗಿ ಹಾಗಾದ್ರೆ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಪುಟ್ x ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ಥೀಟಾ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಇದು ಆಲ್ರೆಡಿ ನೀವು 1-2-3 ಸರಿ ಬರೆದ್ಬಿಟ್ರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಅಲ್ಲಿ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2 ಇಂಟು ಎಕ್ಸ್ ಇರೋ ಜಾಗದಲ್ಲಿ ಟ್ಯಾನ್ ಥೀಟಾ, 1 ಡಿವೈಡೆಡ್ ಬೈ ಎಕ್ಸ್ ಇರೋ ಜಾಗದಲ್ಲಿ ಟ್ಯಾನ್ ಸ್ಕ್ವೇರ್ ಥೀಟಾ, ಸೈನ್ ಇನ್ವರ್ಸ್ ಆಫ್ 2 ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ಫಾರ್ಮುಲಾ ಸೈನ್ 2 ಥೀಟಾ, ಸೈನ್ ಇನ್ವರ್ಸ್ ಕ್ಯಾನ್ಸಲ್, 2 ಥೀಟಾ, ಥೀಟಾ ವ್ಯಾಲ್ಯೂ ಟ್ಯಾನ್ ಇನ್ವರ್ಸು 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಆಯಿತು. ಡಿಫ್ರೆನ್ಷಿಯೇಟು y ಡ್ಯಾಶು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದ್ರಿಂದ 2 ಕಾನ್ಸ್ಟೆಂಟ್, ಟ್ಯಾನ್ ಇನ್ವರ್ಸ್ದು 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, 2 ಇಂಟು 1 ಅಂದರೆ 2 ಆಗುತ್ತೆ, ಅಲ್ಲಿ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ದಟ್ ಈಸ್ ದ ರಿಕ್ವೈರ್ಡ್ ಡಿ ವೈ ಬೈ ಡಿ ಎಕ್ಸ್ ಆಯಿತು. ಕ್ವಶನ್ ನಂಬರ್ 7, ಇಫ್ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಗ್ರೇಟರ್ ದೆನ್ ಮೈನಸ್ 1 ಆ್ಯಂಡ್ ಲೆಸ್ ದೆನ್ 1, ಫೈಂಡ್ ಡಿ ವೈ ಬೈ ಡಿ ಎಕ್ಸ್. ಏನಿದೆ ವ್ಯಾಲ್ಯೂ, ಫೈಂಡ್ ಇಫ್ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇರೋದು. ಓಕೆ, ನೆಕ್ಸ್ಟ್ ನೋಡ್ತಾ ಬನ್ನಿ. ಅಲ್ಲಿ ಫೈಂಡ್ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇರೋದು. ಪುಟ್ x ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಈಸ್ ಆಲ್ಸೋ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಪ್ಲೈಸ್ ಲೆಫ್ಟ್ ಸೈಡ್ ಬಂದರೆ ಅಲ್ಲಿಗೆ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಮತ್ತೆ ಎಕ್ಸ್ ಇರೋ ಜಾಗದಾಗ 2 ಟ್ಯಾನ್ ಥೀಟಾ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ಕಾಸ್ ಇನ್ವರ್ಸ್ ಆಫ್ 2 ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ಸೈನ್ 2 ಥೀಟಾ,
ಕಾಸ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗಲ್ಲ. ಆವಾಗಲೇ ಈ ಥರದ್ದೊಂದು ಪ್ರಾಬ್ಲಮ್ ಅರೈಸ್ ಆಯಿತು. ಅದನ್ನೇನು ಮಾಡೀವಿ, ಅಲೈಡ್ ಆ್ಯಂಗಲಲ್ಲಿ ಚೇಂಜ್ ಮಾಡ್ತಾ ಹೋದ್ವಿ ವ್ಯಾಲ್ಯೂ. ಇಲ್ಲೂ ಕೂಡ ಅಷ್ಟೇ ಅಲೈಡ್ ಆ್ಯಂಗಲಲ್ಲಿ ವ್ಯಾಲ್ಯೂ ಚೇಂಜ್ ಮಾಡ್ತಾ ಹೋಗ್ಬೇಕು. ಕಾಸ್ ಇನ್ವರ್ಸ್ ಆಫ್ ಕಾಸ್ ಆಫ್ π/2 - 2 θ. ಯಾಕೆಂದರೆ π/2 ನೋಡ್ತಂಕಲೆ ಕಾಸ್ ಇರೋದು ಸೈನ್ ಆಗುತ್ತೆ, ಆ್ಯಂಗಲ್ 2 θ. ಅಲ್ಲಿ ಕಾಸ್ ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ ಉಳಿಯೋದು π/2 - 2 θ. ಇವಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ π/2 ಡಿಫ್ರೆನ್ಷಿಯೇಟ್ 0, -2 ಕಾನ್ಸ್ಟೆಂಟ್ ಹಂಗೆ ಇದೆ ನ್ಯೂಮರೇಟ್ರಲ್ಲಿ. ಟ್ಯಾನ್ ಇನ್ವರ್ಸ್ನ ಡಿಫ್ರೆನ್ಷಿಯೇಟ್ 1/1 + x². ಹಾಗಾದ್ರೆ -2 ಡಿವೈಡೆಡ್ ಬೈ 1 + x² ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 8 1 ನೋಡ್ತಾ ಹೋಗಿ. ಇಫ್ y = ಸೈನ್ ಇನ್ವರ್ಸ್ ಆಫ್ 2x × √1 - x², x ಗ್ರೇಟರ್ ದೆನ್ -1/√2 ಆ್ಯಂಡ್ ಲೆಸ್ ದೆನ್ 1/√2 ಆಗಿರುತ್ತೆ. ಪ್ರೂವ್ ದಟ್ ಅಂತ ಕೇಳಿದರೆ ಫೈಂಡ್ dy/dx ಆರ್ ಪ್ರೂವ್ ದಟ್ ಮುಂದಕ್ಕಿದೆ. ದೆನ್ ಪ್ರೂವ್ ದಟ್ ಏನಿದೆ dy/dx = 2 √1 - x² ಆಗಿರೋದ್ರಿಂದ ಸೊಲ್ಯೂಷನ್ಸ್ ನೋಡ್ತಾ ಹೋಗಿ. ಗಿವನ್ y = ಸೈನ್ ಇನ್ವರ್ಸ್ ಆಫ್ 2x × √1 - x². ಪುಟ್ x = ಸೈನ್ θ. ಎಕ್ಸ್ ಇರೋ ಜಾಗದಲ್ಲಿ ಸೈನ್ θ ಅಪ್ಲೈ ಮಾಡೋಣ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಇದೇ ಥರದ ಕ್ವಶನ್ಸ್ ಬಂದಿತ್ತು ನಿಮಗೊಂದು. ಅಲ್ಲಿಗೆ ಎಕ್ಸ್ ಇರೋ ಜಾಗದಲ್ಲಿ ಸೈನ್ θ ಬರೆಯೋಣ. θ = ಸೈನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇರೋ ಜಾಗದಲ್ಲಿ 2 sin θ, √1 - x² ಇರೋ ಜಾಗದಲ್ಲಿ sin² θ. ಅಲ್ಲಿ ಸೈನ್ ಇನ್ವರ್ಸ್ ಆಫ್ 2 × sin θ ಹಾಗೇ ಇದೆ. √1 - sin² θ ಅಂದರೆ cos² θ. ಕಾಸು ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಕಾಸ್ θ. ಅಲ್ಲಿಗೆ ಸೈನ್ ಇನ್ವರ್ಸ್ ಆಫ್ 2 sin θ cos θ ಫಾರ್ಮುಲಾ sin 2 θ. ಅಲ್ಲಿ ಸೈನ್ ಇನ್ವರ್ಸ್ ಆಫ್ sin 2 θ, ಸೈನ್ ಇನ್ವರ್ಸ್ ಕ್ಯಾನ್ಸಲ್ 2 θ. 2 × sin ಇನ್ವರ್ಸ್ ಎಕ್ಸ್ ಆಯಿತು. 2 ಈಸ್ ಕಾನ್ಸ್ಟೆಂಟ್ ಆಗೇ ಇದೆ. ಸೈನ್ ಇನ್ವರ್ಸ್ನ ಡೆರಿವೇಟಿವ್ √1 - x². ಹಾಗಾದ್ರೆ 1/2 √1 - x² ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬನ್ನಿ. ಏನಿದೆ, ಇಫ್ y = ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ √1 - x², x ಗ್ರೇಟರ್ ದೆನ್ 0 ಆ್ಯಂಡ್ ಲೆಸ್ ದೆನ್ 1, ಫೈಂಡ್ dy/dx ಅಂತ ಇದೆ. ಇದು ಕೂಡ ಅಷ್ಟೇ, dy/dx ಫೈಂಡ್. ಹಾಗಾದ್ರೆ ಗಿವನ್ ಈಕ್ವೇಷನ್ಸ್ನ ನೋಡ್ತಾ ಬನ್ನಿ. y = ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ √1 - x² ಇದೆ. ಸೊ ಇದರಲ್ಲಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತಾರೆ. ಡೈರೆಕ್ಟಿಗೆ ಡಿಫ್ರೆನ್ಷಿಯೇಟ್ ಮಾಡೋದ್ರ ಬದಲಾಗಿ ಎಕ್ಸಿಗೆ ನಾವು ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ತೊಗೊಂಬಿಡ್ಬೋದಿತ್ತು. ಅದು ಬರುತ್ತೆ, ಈ ಮೆಥಡು ಬರುತ್ತೆ. ಇನ್ನೊಂದು ಏನು ಆಲ್ಟರ್ನೇಟಿವ್ ಮೆಥಡು, ಪುಟ್ x = ಸೈನ್ θ, θ = ಸೈನ್ ಇನ್ವರ್ಸ್ ಎಕ್ಸ್, ಎರಡು ಬರುತ್ತೆ. ನೋಡ್ತಾ ಹೋಗಿ ಇದನ್ನೇ dy/dx ಆಗುತ್ತೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೈನ್ ಇನ್ವರ್ಸ್ದು √1 - x² ಪ್ಲಸ್ ಸೈನ್ ಇನ್ವರ್ಸ್ನ ಡಿಫ್ರೆನ್ಷಿಯೇಟ್ 1/√1 - x². ಎಕ್ಸ್ ಇರೋ ಜಾಗದಲ್ಲಿ √1 - x² ಇದೆ. ಇಂಟು √xನ ಡಿಫ್ರೆನ್ಷಿಯೇಟ್ 1/2 √1 - x² ಇಂಟು -2xನ ಡಿಫ್ರೆನ್ಷಿಯೇಟ್ -x²ನ ಡಿಫ್ರೆನ್ಷಿಯೇಟ್ -2x. ಅದು ಇಂಟು ಆಗಿರೋದ್ರಿಂದ ನ್ಯೂಮರೇಟ್ರಿಗೆ ಹೋಯಿತು. 2 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗಿನ ರಿಮೈನಿಂಗ್ ನಿಮಗೆ ಉಳಿತಕ್ಕಂಥದ್ದೇನು 1 - x ನ್ಯೂಮರೇಟ್ರಲ್ಲಿ, ಡಿನಾಮಿನೇಟ್ರಲ್ಲಿ √1 - x². ಡಿನಾಮಿನೇಟರ್ಗಳನ್ನ ನಾವು ಸಿಂಪ್ಲಿಫೈಡ್ ಮಾಡ್ತಾ ಇದ್ದೀವಿ. 1/√1 - x² ಪ್ಲಸ್ ಇಂಟು ಮೈನಸ್ ನ್ಯೂಮರೇಟ್ರಲ್ಲಿ ಎಕ್ಸ್ ಆಗೇ ಇದೆ. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 1 - 1 ಮೈನಸ್ ಇಂಟು ಮೈನಸ್ ಪ್ಲಸ್ x² ಆಯಿತು. ಅಲ್ಲಿಗೆ x² ರೂಟ್ ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿದ್ದೇನಾಯಿತು, ಓನ್ಲಿ ಎಕ್ಸ್ ಉಳಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನ್ಯೂಮರೇಟರ್ ಎಕ್ಸ್ ಡಿನಾಮಿನೇಟರ್ ಎಕ್ಸ್ ಕ್ಯಾನ್ಸಲ್ ಆದರೆ 1/√1 - x² ಮೈನಸ್ 1/√1 - x² ಪ್ಲಸ್ಸು ಮೈನಸ್ ಇರೋದ್ರಿಂದ ಎರಡೂ ಕ್ಯಾನ್ಸಲ್ ಆದವು. ಇನ್ನು ಉಳಿಯೋದೇನಾಯ್ತು ಅಲ್ಲಿಗೆ 0. ದಟ್ ಈಸ್ ದ ರಿಕ್ವೈರ್ಡ್ dy/dx = 0. ಅಥವಾ ಈ ಕ್ವಶನ್ಸಿಗೆ ಆಲ್ಟರ್ನೇಟಿವ್ ಏನು ಹೇಳಿದ್ದು ನಾನು, ಪುಟ್ x = ಸೈನ್ θ ತೊಗೊಂಡು ಮಾಡಿ 0ನೇ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಇಫ್ y = ಸೈನ್ ಇನ್ವರ್ಸ್ ಆಫ್ x × √x, ಇಫ್ x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಲೆಸ್ ದೆನ್ ಆರ್ ಈಕ್ವಲ್ ಟು 1, ಫೈಂಡ್ dy/dx. y = ಸೈನ್ ಇನ್ವರ್ಸ್ ಆಫ್ x × √x ಆಗಿದೆ. ಇದನ್ನು ನಾವು ಸೈನ್ ಇನ್ವರ್ಸ್ ಆಫ್ √xನ x⁻1/2 ಇಂಟು ಇರೋದ್ರಿಂದ ಎಕ್ಸಿಗೆ ಪವರಲ್ಲಿ 1, ಅಲ್ಲಿಗೆ 1 + 1/2 3/2 ಆಗುತ್ತೆ. ಅಲ್ಲಿಗೆ y = ಸೈನ್ ಇನ್ವರ್ಸ್ ಆಫ್ x⁻3/2. ಫೈಂಡ್ dy/dx. ಅಲ್ಲಿ y-ನ ಡಿಫ್ರೆನ್ಷಿಯೇಟ್ y', ಸೈನ್ ಇನ್ವರ್ಸ್ ಆಫ್ x⁻3/2 ಇದೆ. ಸೈನ್ ಇನ್ವರ್ಸ್ನ ಡಿಫ್ರೆನ್ಷಿಯೇಟ್ 1/√1 - x². ಎಕ್ಸ್ ಇರೋ ಜಾಗದಲ್ಲಿ x⁻3/2 ಹೋಲ್ ಸ್ಕ್ವೇರ್ ಇದೆ. ಇಂಟು x⁻3/2ನ ಚೈನ್ ರೂಲ್ ಡಿಫ್ರೆನ್ಷಿಯೇಟ್ ಮಾಡಿದರೆ 3/2 ಇಂಟು ಅದ್ರ ವ್ಯಾಲ್ಯೂ ಏನಾಗುತ್ತೆ
ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್, ಅಲ್ಲಿ 3/2 ಮೈನಸ್ ಒನ್ನು ಸಿಂಪ್ಲಿಫೈಡ್ ಮಾಡ್ತಾ ಇದ್ದೀವಿ. ವೈ ಡ್ಯಾಶ್ ಇಸ್ ಈಕ್ವಲ್ ಟು 1/√1 ಮೈನಸ್ ಎಕ್ಸ್ ಕ್ಯೂಬ್, ಯಾಕೆಂದರೆ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ನ್ಯೂಮರೇಟರ್ ಉಳಿಯೋದು 1/√1 ಮೈನಸ್ ಎಕ್ಸ್ ಕ್ಯೂಬ್ ಅಷ್ಟೇ. ಇನ್ನು ಉಳಿಯೋದು 3/2 ಹಂಗೆ ಇದೆ. ಎಕ್ಸ್ ಟು ದಿ ಪವರ್ ಆಫ್ 3/2 ಮೈನಸ್ 1 1/2 ಆಗುತ್ತೆ. ಸೊ ದಟ್ ಈಸ್ ದ ರಿಕ್ವೈರ್ಡ್ dy/dx. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಇದೆ ನೋಡಿ. ಡಿಫರೆನ್ಷಿಯೇಟ್ ಕಾಸ್ ಇನ್ವರ್ಸ್ ಆಫ್ x/2 ಡಿವೈಡೆಡ್ ಬೈ ರೂಟ್ ಆಫ್ 2x ಪ್ಲಸ್ 7 ಇದೆ. ಎಕ್ಸ್ ಗ್ರೇಟರ್ ದೆನ್ -2 ಆ್ಯಂಡ್ ಲೆಸ್ ದ್ಯಾನ್ 2 ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ದಾನೆ. ವೈನ ಆ್ಯಸ್ ಇಟ್ ಈಸ್ ಆಗಿ ಬರ್ತೀವಿ. ಯಾವುದೇ ಫಂಕ್ಷನ್ಸ್ನ ಡಿಫ್ರೆನ್ಷಿಯೇಟ್ ಅಂತ ಕೊಟ್ಟರೆ ಲೆಟ್ ವೈ ಈಸ್ ಈಕ್ವಲ್ ಟು ಅಂತ ತಗೊಳ್ತೀವಿ. ಹಾಗಾದರೆ ಲೆಟ್ ವೈ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ x/2 ಡಿವೈಡೆಡ್ ಬೈ ರೂಟ್ ಆಫ್ 2x ಪ್ಲಸ್ 7. ಇಲ್ಲಿ ಚೈನ್ ರೂಲ್ ಯೂಸ್ ಅಲ್ಲ, ಕೋಷಂಟ್ ರೂಲು, ಆಮೇಲೆ ಚೈನ್ ರೂಲ್ ಬರುತ್ತೆ. ಫಸ್ಟ್ ಕೋಷಂಟ್ ರೂಲ್ u/v ಮೆಥಡ. ಡಿನಾಮಿನೇಟರ್ ಫಂಕ್ಷನ್, ನ್ಯೂಮರೇಟರ್ ಫಂಕ್ಷನ್. ವೈನ ಡಿಫ್ರೆನ್ಷಿಯೇಟ್ ವೈ ಡ್ಯಾಶ್ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ರೂಟ್ 2x ಪ್ಲಸ್ 7 ಹೋಲ್ ಸ್ಕ್ವೇರ್ ಇಂಟು ಡಿನಾಮಿನೇಟರ್ ಫಂಕ್ಷನ್ ಹಂಗೆ ಬರೀಬೇಕು ರೂಟ್ ಆಫ್ 2x ಪ್ಲಸ್ 7. ಹಂಗೆ ನ್ಯೂಮರೇಟರ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಕಾಸ್ ಇನ್ವರ್ಸ್ನ ಡಿಫ್ರೆನ್ಷಿಯೇಟ್ ಬ್ರ್ಯಾಕೆಟಲ್ಲಿದೆ -1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರು. ಆ್ಯಕ್ಚುಲಿ ಎಕ್ಸ್ ಇರೋದ್ರಲ್ಲಿ x/2 ಹೋಲ್ ಸ್ಕ್ವೇರ್ ಅಂದರೆ x²/2² 4 ಆಗುತ್ತೆ. ಇಂಟು ಚೈನ್ ರೂಲ್ x/2ನ ಡಿಫ್ರೆನ್ಷಿಯೇಟ್ 1/2 ಆಯಿತು. ಮೈನಸ್ ನ್ಯೂಮರೇಟರ್ ಫಂಕ್ಷನ್ ಹಂಗೆ ಬರ್ತೀವಿ ಮೈನಸ್ ಕಾಸ್ ಇನ್ವರ್ಸ್ ಆಫ್ x/2. ಡಿನಾಮಿನೇಟರ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ 1/2 ಆ್ಯಕ್ಚುಲಿ ರೂಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ 1/2 ರೂಟ್ ಎಕ್ಸ್ ಇಂಟು ಚೈನ್ ರೂಲಲ್ಲಿ 2xನ ಡಿಫ್ರೆನ್ಷಿಯೇಟ್ ಇಂಟು 2 ಆಗುತ್ತೆ ಪ್ಲಸ್ 7 ಕಾನ್ಸ್ಟೆಂಟ್ 0 2 ಕ್ಯಾನ್ಸಲ್ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪ್ಲಸ್ ಇಂಟು ಮೈನಸ್ ರೂಟ್ ಆಫ್ 2x ಪ್ಲಸ್ 7 1/2 ಡಿನಾಮಿನೇಟರಲ್ಲಿದೆ 1/2 ಇಂಟು ರೂಟ್ ಆಫ್ 4 ಮೈನಸ್ ಎಕ್ಸ್ ಸ್ಕ್ವೇರ್. ಆ್ಯಕ್ಚುಲಿ ಇದು ಯಾವುದು ಅಂದರೆ 4ನ LCM ತೊಗೊಂಡು 1/2 ಆಗಿದೆ, ಹೊರಗೆ ಬಂದರೆ 2 ಆಗುತ್ತೆ. ಡಿನಾಮಿನೇಟ್ರಲ್ಲಿ 1/2 ಹೊರ ಬರುತ್ತೆ, ಇನ್ನು 1/2 ಆಗೇ ಇದೆ. 1/2 ನ್ಯೂಮರೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಅಲ್ಲಿ ಮೈನಸ್ ಕಾಸ್ ಇನ್ವರ್ಸ್ ಆಫ್ x/2 ಇಂಟು 1 ಡಿವೈಡೆಡ್ ಬೈ ರೂಟ್ ಆಫ್ 2x ಪ್ಲಸ್ 7 ಡಿವೈಡೆಡ್ ಬೈ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆದರೆ 2x ಪ್ಲಸ್ 7 ಡಿನಾಮಿನೇಟರ್ ಸ್ಟೆಪ್ಪು. ಅಲ್ಲಿಗೆ dy ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ 4 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ರೂಟ್ ಆಫ್ 2x ಪ್ಲಸ್ 7 ಆಗಿದೆ. ಮೈನಸ್ ಕಾಸ್ ಇನ್ವರ್ಸ್ ಆಫ್ x/2 ಡಿವೈಡೆಡ್ ಬೈ 2x ಪ್ಲಸ್ 7 ಹೋಲ್ ಟು ದಿ ಪವರ್ ಆಫ್ 3/2 ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಇವು 3 ಮಾರ್ಕ್ಸಿಗೆ ಕೇಳಿರ್ತಕ್ಕಂಥ ಕ್ವಶನ್ಸ್ ಇದು. ಇಫ್ y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್, ಪ್ರೂವ್ ದಟ್ dy/dx ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕು. 3 ಮಾರ್ಕ್ಸ್ ಕ್ವಶನ್ಸು. ಸೊ ನೋಡ್ತಾ ಬನ್ನಿ ಇದನ್ನ. y ಈಸ್ ಈಕ್ವಲ್ ಟು ಏನಿದೆ, y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್. ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿದೆ. ಇದೇ ಥರದ ಸಬ್ಸ್ಟಿಟ್ಯೂಷನ್ ಇದಕ್ಕೂ ಕೂಡ. ಪುಟ್ x ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ, put x is equal to tan theta, theta is equal to tan inverse x, and y is equal to tan inverse of root of 1 plus tan square theta minus 1 divided by tan theta. ಅಲ್ಲಿಗೆ tan inverse of 1 plus tan square secant square theta, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಓನ್ಲಿ secant theta minus 1. ಅಲ್ಲಿಗೆ ನುಳಿಯೋದು ನಿಮಗೆ ಡಿವೈಡೆಡ್ ಬೈ tan theta ಇದೆ. ಅಲ್ಲಿ secant thetaನ 1 by cos theta minus 1 ಅಂತ ಬರಿಬೋದು. tan thetaನ sin theta by cos theta, cos theta ನ್ಯೂಮರೇಟರ್ಗೆ ಹೋಯ್ತು ಇಂಟು ಡಿನಾಮಿನೇಟ್ರಲ್ಲಿ sin theta ಉಳಿತು. ಇಲ್ಲಿ LCM ತಗೊಂಡ್ರೆ cos thetaನ 1 minus cos theta ಡಿವೈಡೆಡ್ ಬೈ cos theta, ಅಲ್ಲಿ cos theta ಎರಡೂ ಕ್ಯಾನ್ಸಲ್ ಆದವು. ಇನ್ನು ಉಳಿದಿದ್ದೇನು ನಿಮಗೆ ಓನ್ಲಿ ಅಂತ ಹೇಳಿದರೆ ನೆಕ್ಸ್ಟು 1 minus cos theta divided by sin theta, tan inverse of 1 minus cos theta ಫಾರ್ಮುಲಾ 2 sin square theta by 2, sin theta ಫಾರ್ಮುಲಾ 2 sin theta by 2 ಇಂಟು cos theta by 2. ಒಂದು 2 ಕ್ಯಾನ್ಸಲ್ಲು, sin theta by 2 cos theta by 2 ಕ್ಯಾನ್ಸಲ್. ಇನ್ನು ಉಳಿಯೋದು 1 sin by cos ಅಂದರೆ tan inverse ಆಫ್ tan theta by 2 ಅಷ್ಟೇ ಉಳಿಯುತ್ತೆ. tan inverse ಆಫ್ tan theta by 2, ಅಲ್ಲಿ tan inverse tan ಕ್ಯಾನ್ಸಲ್ theta by 2, y is equal to tan theta ಅಂದರೆ tan inverse x ಡಿವೈಡೆಡ್ ಬೈ 2 ಆಯಿತು. 1/2 ಕಾನ್ಸ್ಟೆಂಟ್ ಆಗೇ ಇರುತ್ತೆ. tan inverse xನ ಡಿಫ್ರೆನ್ಷಿಯೇಟ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಅಲ್ಲಿಗೆ ನಿಮಗೆ dy/dx ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ಸ್ 3 ಮಾರ್ಕ್ಸ್ ಇದು ಕೂಡ. ಫೈಂಡ್ dy/dx ಇಫ್ y is equal to tan inverse of 3x minus x cube divided by 1 minus 3x square, x greater than minus 1 by root 3 less than 1 by root 3. ಇದಕ್ಕೂ ಕೂಡ ಅಷ್ಟೇ ಸಬ್ಸ್ಟಿಟ್ಯೂಷನ್ ತೊಗೊಳ್ತೀವಿ. ಏನಂತ x put x is equal to tan theta. Given equation question number 2ಗೆ y is equal to tan inverse of 3x minus x cube divided by 1 minus 3x square, put x is equal to tan theta. This implies theta equal to tan inverse x, y is equal to tan inverse of x ಇರೋ ಜಾಗದಲ್ಲಿ ಎಲ್ಲ tan theta ಬರೀರಿ. 3 tan theta minus tan cube theta divided by 1 minus 3 tan square theta.
3 tan θ ಮೈನಸ್ ಟ್ಯಾನ್ ಕ್ಯೂಬ್ θ ಡಿವೈಡೆಡ್ ಬೈ 1 ಮೈನಸ್ 3 tan ಸ್ಕ್ವೇರ್ θ ಅಂದರೆ ಫಾರ್ಮುಲಾ ಟ್ಯಾನ್ 3 θ. ಅಲ್ಲಿಗೆ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್, 3 θ ಹಾಗೆ ಉಳಿತು. 3 ಇಂಟು θ ಅಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್, ಅಲ್ಲಿ y ಇಸ್ ಈಕ್ವಲ್ ಟು 3 ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. 3 ಹಾಗೆ ಇದೆ. ಟ್ಯಾನ್ ಇನ್ವರ್ಸ್ನ ಡಿಫ್ರೆನ್ಷಿಯೇಟ್ ಏನಾಗುತ್ತೆ, 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅಲ್ಲಿ 3 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತು ಆನ್ಸರು. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬನ್ನಿ. ಡಿಫ್ರೆನ್ಷಿಯೇಟ್ ಕಾಟ್ ಇನ್ವರ್ಸ್ ಆಫ್ ರೂಟ್ ಆಫ್ ಡಿಫ್ರೆನ್ಷಿಯೇಟ್ ಕಾಟ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಆಫ್ 1 ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಮೈನಸ್ ರೂಟ್ ಆಫ್ 1 ಮೈನಸ್ ಸೈನ್ ಎಕ್ಸು. ಎಕ್ಸ್ ಬಿಲಾಂಗ್ಸ್ ಟು 0, π/2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಗಿವನ್ ಈಕ್ವೇಷನ್ y ಈಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಆಫ್ ಗಿವನ್ ಈಕ್ವೇಷನ್ ಬರೆದಿರ್ತೀವಿ. ಅಲ್ಲಿ ಅಷ್ಟಕ್ಕೂ ಸಬ್ಸ್ಟಿಟ್ಯೂಷನ್ ಫಾರ್ಮುಲಾ ಬ್ರ್ಯಾಕೆಟಲ್ಲಿ ಹೇಳಿದ್ದೀವಿ. 1 ಪ್ಲಸ್ ಸೈನ್ ಎಕ್ಸ್ನ ಈಸ್ ಈಕ್ವಲ್ ಟು ಕಾಸ್ x/2 ಪ್ಲಸ್ ಸೈನ್ x/2 ಹೋಲ್ ಸ್ಕ್ವೇರು, 1 ಮೈನಸ್ ಸೈನ್ ಎಕ್ಸ್ನ ಕಾಸ್ x/2 ಮೈನಸ್ ಸೈನ್ x/2 ಹೋಲ್ ಸ್ಕ್ವೇರ್ ಅಂತ ಬರಿಬೋದು ಅಂತ. ಹಾಗಾದ್ರೆ ಆ ಇರೋ ಜಾಗದಲ್ಲಿ 1 ಪ್ಲಸ್ ಸೈನ್ ಎಕ್ಸಿಗೆ 1 ಮೈನಸ್ ಕಾಸ್ ಎಕ್ಸಿಗೆ ವ್ಯಾಲ್ಯೂ ರಿಪ್ಲೇಸ್ ಮಾಡೀವಿ. ಅಲ್ಲಿ ಕಾಟ್ ಇನ್ವರ್ಸ್ ಆಫ್ ವ್ಯಾಲ್ಯೂ ಏನಾಗುತ್ತೆ, ಕಾಸ್ x/2 ಪ್ಲಸ್ ಸೈನ್ x/2 ಪ್ಲಸ್ ಕಾಸ್ x/2 ಮೈನಸ್ ಸೈನ್ x/2, ಕಾಸ್ x/2 ಪ್ಲಸ್ ಸೈನ್ x/2 ಮೈನಸ್ ಕಾಸ್ x/2 ಮೈನಸ್ ಸೈನ್ x/2. ನ್ಯೂಮರೇಟ್ರಲ್ಲಿ ಮೈನಸ್ ಸೈನ್ x/2 ಪ್ಲಸ್ ಸೈನ್ x/2 ಕ್ಯಾನ್ಸಲ್ ಆದರೆ ಕಾಸ್ x/2 ಪ್ಲಸ್ ಕಾಸ್ x/2 2 ಕಾಸ್ x/2. ಡಿನಾಮಿನೇಟ್ರಲ್ಲಿ ಏನಾಗುತ್ತೆ, ಮೈನಸ್ ಕಾಸ್ x/2 ಕ್ಯಾನ್ಸಲ್ ಆದರೆ ಇನ್ನುಳಿಯೋದು ಸೈನ್ x/2 ಪ್ಲಸ್ ಸೈನ್ x/2 2 ಸೈನ್ x/2 2 ಕ್ಯಾನ್ಸಲ್ ಆಗುತ್ತೆ. ನ್ಯೂಮರೇಟರ್ ಡಿನಾಮಿನೇಟ್ರದು ಕಾಸ್ ಬೈ ಸೈನ್ ಅಂದರೆ ಕಾಟ್, ಅಲ್ಲಿ ಕಾಟ್ ಇನ್ವರ್ಸ್ ಆಫ್ ಕಾಟ್ x/2 ಕಾಟ್ ಇನ್ವರ್ಸ್ ಕ್ಯಾನ್ಸಲ್, y ಈಸ್ ಈಕ್ವಲ್ ಟು x/2, ಎಕ್ಸ್ನ ಡಿಫ್ರೆನ್ಷಿಯೇಟ್ 1 ಆಗಿರೋದ್ರಿಂದ dy/dx 1/2 ಆಗುತ್ತೆ. ಈಸ್ ಆಲ್ಸೋ ಆ್ಯನ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ಕೂಡ ಅಷ್ಟೇ, ಆಲ್ರೆಡಿ ಒಂದು ಸರಿ ಎಕ್ಸಾಮ್ಗೂ ಕೂಡ ಕೇಳಿದ್ದಾರೆ ಇದು. ಫೈಂಡ್ dy/dx ಇಫ್ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2 x + 1 ಡಿವೈಡೆಡ್ ಬೈ 1 + 4 x. ಇದು ಸ್ವಲ್ಪ ಡಿಫ್ರೆಂಟ್ ಇರೋದ್ರಿಂದ ಇದನ್ನ ಚೂರು ಕರೆಕ್ಟಾಗಿ ಕೇರಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ, ನಿಮಗೆ ಕ್ಲಿಯರಾಗಿ ಆನ್ಸರ್ ಗೊತ್ತಾಗ್ತಾ ಹೋಗುತ್ತೆ ಏನು ಅಂತ ಹೇಳ್ಬಿಟ್ಟು. ಇಫ್ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2 x + 1 ಡಿವೈಡೆಡ್ ಬೈ 1 + 4 x ಇದೆ. ಅಲ್ಲಿ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2 x + 1 ಡಿವೈಡೆಡ್ ಬೈ 1 + 4 x ಆಗುತ್ತೆ. ಇದನ್ನು ಬೇಸ್ ಸೇಮ್ ಇದ್ದರೆ ಪವರ್ನ ಆಡ್ ಮಾಡ್ಬೋದು. ಅದೇ ಪ್ರಕಾರ 2 2 x ಅಂತ ಬರಿಬೋದು. ನೆಕ್ಸ್ಟು 1 + 2 x ಹೋಲ್ ಟು ದಿ ಪವರ್ ಆಫ್ 2, ಏಕೆಂದರೆ 2a/b ನ m × n ಅಂತ ಬರೆದ್ರೆ ಎರಡು ಒಂದೇ ಆಗುತ್ತೆ. ಅವಾಗೇನಾಗುತ್ತೆ, 4 x ನಾವು 2 x ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಈಗ 2 x ನಾವು ಸಬ್ಸ್ಟಿಟ್ಯೂಷನ್ ತಗೊಂಡ್ಬಿಡ್ತೀವಿ. 2 x ನಾವು ಇಲ್ಲಿ ಸಬ್ಸ್ಟಿಟ್ಯೂಷನ್ ಏನು ತಗೊಳ್ತಾ ಹೋಗ್ತೀವಿ ಅಂದರೆ 2 x ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಪುಟ್ಟು 2 x ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 2 x ಆಗ್ತಾ ಹೋಗುತ್ತೆ. ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 2 x. y ಈಸ್ ಈಕ್ವಲ್ ಟು ಈಕ್ವೇಷನ್ ಸೈನ್ ಇನ್ವರ್ಸ್ ಆಫ್ 2 × 2 x ಡಿವೈಡೆಡ್ ಬೈ 1 + 2 x ಹೋಲ್ ಸ್ಕ್ವೇರು. ಅಲ್ಲಿ 2 x ಇರೋ ಜಾಗದಲ್ಲಿ ಟ್ಯಾನ್ ಥೀಟಾ, ಸೈನ್ ಇನ್ವರ್ಸ್ ಆಫ್ 2 ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 + ಟ್ಯಾನ್ ಥೀಟಾ ಸ್ಕ್ವೇರನ್ನು ಟ್ಯಾನ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರ್ತೀವಿ. 2 x ಅಂದರೆ ಟ್ಯಾನ್ ಥೀಟಾ. ಹಂಗಾಗಿ ಇದು 2 ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 + ಟ್ಯಾನ್ ಥೀಟಾ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ಸೈನ್ 2 ಥೀಟಾ. ಸೈನ್ ಇನ್ವರ್ಸ್ ಕ್ಯಾನ್ಸಲ್, ರಿಮೈನಿಂಗ್ 2 ಥೀಟಾ. ಅಲ್ಲಿ y ಈಸ್ ಈಕ್ವಲ್ ಟು 2 × ಥೀಟಾ. ಥೀಟಾ ಅಂದರೆ ನೋಡಿ ಅಲ್ಲಿ ಮೇಲ್ಗಡೆ ಇದೆ ಈಕ್ವೇಷನ್ ನಂಬರ್ 1 ಅಂತ ಹೇಳಿರೋದು. ಅದೇನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ 2 x. ಇದನ್ನು 2 ಈಸ್ ಕಾನ್ಸ್ಟೆಂಟ್ ಆಗೇ ಇದೆ. ಚೈನ್ ರೂಲಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಿ dy/dx ಈಸ್ ಈಕ್ವಲ್ ಟು 2 ಕಾನ್ಸ್ಟೆಂಟ್ ಆಗೇ ಇದೆ. ಟ್ಯಾನ್ ಇನ್ವರ್ಸ್ನ ಡಿಫ್ರೆನ್ಷಿಯೇಟ್ 1 ಡಿವೈಡೆಡ್ ಬೈ 1 + x ಸ್ಕ್ವೇರು. ಅಲ್ಲಿ 2 x ಹೋಲ್ ಸ್ಕ್ವೇರ್ ಅಂದರೆ ಆಲ್ರೆಡಿ ಚೇಂಜಸ್ ಮಾಡಿರೋದು 4 x ಆಗೇ ಇರುತ್ತೆ. ನೆಕ್ಸ್ಟು 2 x ನ ಡಿಫ್ರೆನ್ಷಿಯೇಟ್ a/x ಇಂಟು ಲಾಗೆ, ಅಲ್ಲಿ 2 x ಇಂಟು ಲಾಗ್ 2 x ಇಂಟು 2ನ 2 x + 1 ಅಂತ ಬರಿಬೋದು, ಆ್ಯಂಡ್ ಲಾಗ್ 2 ಅಂತ ಬರಿಬೋದು. ಡಿವೈಡೆಡ್ ಬೈ 1 + 4 x ಅಂತ ಬರಿತೀವಿ. ಯಾಕೆಂದರೆ ಅಲ್ಲಿಗೆ ಕಂಪ್ಲೀಟಾಗಿ ನಮಗೆ dy/dx ಸಿಕ್ಕೋಗ್ಬಿಡುತ್ತೆ. ಈ ಕ್ವಶನ್ಸ್ನ ಒಂದು ಸಾರಿ ಲಾಸ್ಟ್ ಐ ಥಿಂಕ್ 2018 ಸಿ ಇ ಟಿಗೂ ಕೂಡ ಇದೇ ಕ್ವಶನ್ಸ್ನ ಎಕ್ಸಾಮಿಗೆ ಕೇಳಿದ್ರು, ಸಿ ಇ ಟಿ ಎಕ್ಸಾಮ್ಗೆ. ಓಕೆ, ಇಲ್ಲಿಗೆ ನಿಮಗೆ ಇದುವರೆಗೂ ಇವೇನಿದ್ವಲ್ಲ ಇವೆಲ್ಲ ಡಿರವೇಟಿವ್ಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ನೆಕ್ಸ್ಟ್ ಡಿರವೇಟಿವ್ಸ್ ಆಫ್ ಲಾಗರ್ದಮಿಕ್ ಫಂಕ್ಷನ್ನು, ಕಾಂಪೋಸಿಟ್ ಫಂಕ್ಷನ್ಸ್ ಅಂತ ಇದೆ. ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಇಲ್ಲೇವರೆಗೂ ಈ ಡಿರವೇಟಿವ್ಸ್ ಆಫ್ ಏನು
ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೋಡಿದರೆ ಇದರಲ್ಲಿ ಕಂಪಲ್ಸರಿ 2 ಮಾರ್ಕ್ಸ್ ಕ್ವಶನ್ಸ್ ಆನ್ಯುವಲ್ ಎಕ್ಸಾಮ್ಗೆ ಅಪಿಯರ್ ಆದೇ ಆಗುತ್ತೆ. ಇವನ್ನ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನಾರ ಡೌಟ್ ಆಯಿತು ಅಂದರೆ ಇನ್ನೊಂದು ಸರಿ ಸೇಮ್ ನಾವು ಹೇಳಿರ್ತಕ್ಕಂಥ ವೀಡಿಯೋದು ವಾಚ್ ಮಾಡಿ ವಾಯ್ಸ್ನ ಪಾಸ್ ಮಾಡ್ಕೊಂಡು ಕೇಳ್ಕೊತ ಹೋಗಿ ರಿಯಲೈಸ್ ಆಗುತ್ತೆ. ಅಲ್ಲಿಗೆ ಕ್ಲಿಯರ್ ನಿಮಗೆ ಏನಾಗ್ತಾ ಹೋಗುತ್ತೆ, ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದು ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡ್ತಾಯಿರ್ರಿ. ಓಕೆ, ಥ್ಯಾಂಕ್ ಯು.